ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದು 40 ಯುವಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಶ್ರೀಗಳ ಕೃಪಾಶೀರ್ವಾದ, ಗುರು ಮಹಾಂತೇಶ್ವರ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ಶುಭ ಹಾರೈಸ್ತಾ, ಹಾಗೆ ತಗರಿನ ಕಾಳಗವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಗ್ರಾಮದ ವಿಜಯ ಮಹಾಂತೇಶ್ವರ ಯುವಕ ಮಂಡಳದವರು ಕೂಡ ನೆರವೇರಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ವರ್ಷ ಇರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷ ಲಿಂಗಧಾರಣೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ವಿ. ಈ ಸಲ ಶ್ರೀ ಕಂಚಿತೇಶ್ವರ ಸೇವಾ ಸಮಿತಿಯವರು ಶ್ರೀಗಳ ಒಪ್ಪಿಸಿಕೊಂಡು ಅವರು ಬರೀ ಲಿಂಗಧಾರಣೆ ಕಾರ್ಯಕ್ರಮ ಮಾಡಿ ಮುಗಿಸೋಣ ಅಂತಂದ್ರು. ಆದರೆ ನಮ್ಮ ಸೇವಾ ಸಮಿತಿಯವರು ಗುರು ಹಿರಿಯರು ಸೇರಿ ಈ ಸಾರಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಕೇಳಿಕೊಂಡಾಗ ಶ್ರೀಗಳು ಅಪ್ಪಣೆಯನ್ನು ಕೊಟ್ಟರು. ಆ ನಿಮಿತ್ತವಾಗಿ ದಿನಾಂಕ 20/1/2020 ಅದ್ಭುತವಾಗಿರ್ತಕ್ಕಂಥ ಸಾಮೂಹಿಕ ಲಿಂಗ ಪೂಜಾ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೆ ಅತ್ಯಂತ ಶೋಭೆ ತರ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮ. ಮುಂದೆ ಯಾವುದೇ ಅಹಿತಕರ ಘಟನೆಗಳು ಈ ಗ್ರಾಮದಲ್ಲಿ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಪರಮಾತ್ಮನಲ್ಲಿ ಭಿನ್ನ ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಗ್ರಾಮದಲ್ಲಿ ನೆರವೇರಿತು. ಅದಕ್ಕೆ ಈ ಗ್ರಾಮದ ಸಕಲ ಸದಸ್ಯರು ಕೂಡ ಕಾರಣೀಕರ್ತರು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸಿಕೊಂಡು ದಿನಾಂಕ 21/1/2021 ಜಂಗಮೌಟಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಯಾರು ಕೂಡ ಪಾಲ್ಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆದಿಲ್ಲ. ಹಾಗೆ 22/1/2020 ವಚನ ಕಾರ್ಯಕ್ರಮ ಹಾಗೂ ಕುಂಭ ಮೆರವಣಿಗೆಯೊಂದಿಗೆ ಲಿಂಗೈಕ್ಯ ಜಗದ್ಗುರು ಗುರು ಮಹಂತ ಶ್ರೀಗಳ ಭಾವಚಿತ್ರ ಮೆರವಣಿಗೆ, ಅನೇಕ ಕಲಾ ತಂಡಗಳೊಂದಿಗೆ ಗ್ರಾಮದ ಸಕಲ ಸದಸ್ಯರು ಭಕ್ತಿ ಭಾವದೊಂದಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದಾರೆ. ಹಾಗೆ ಗುರು ಮಹಂತ ಸ್ವಾಮಿಗಳ ಭಾವಚಿತ್ರ ಮೆರವಣಿಗೆಯೊಂದಿಗೆ ನಂತರ ರಾತ್ರಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಇನ್ನೂ ಒಂದು ವಿಶೇಷ, ಈ ಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಹೊಸಪೇಟೆ ಬಸವೇಶ್ವರ ಭಜನಾ ಸಂಘದವರು, ಕಲ್ವೇಶ್ವರ ಭಜನಾ ಸಂಘದವರು, ಕರ್ಸಿದ್ದೇಶ್ವರ ಭಜನಾ ಸಂಘ, ಯುರ್ವೇಶ್ವರೇಶ್ವರ ಭಜನಾ ಸಂಘದವರ ನೇತೃತ್ವದಲ್ಲಿ ಈ ಬಾರಿ ಪ್ರಪ್ರಥಮವಾಗಿ ಅಭೂತವಾಗಿರ್ತಕ್ಕಂಥ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಿ ಯಶಸ್ವಿಯಾಗಿರ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಶ್ರೇಯಸ್ಸಿಗೆ ಹಾಗೂ ನಿಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತಾವು ಶ್ರಮಿಸಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಹೊಗಳಲೇಬೇಕಾಗ್ತದೆ. ಇದಕ್ಕೆಲ್ಲ ಶ್ರೀಗಳ ಆಶೀರ್ವಾದ ಹಾಗೂ ಗುರು ಮಹಾಂತೇಶ್ವರ ಕೃಪಾಶೀರ್ವಾದ ಎಂದು ಹೇಳಿ ಈ ಸಂದರ್ಭದಲ್ಲಿ ಭಾವಿಸಿಕೊಂಡು ಮುಂದಿನ ಕಾರ್ಯಕ್ರಮ ಇವತ್ತು ಸಾಮೂಹಿಕ 9 ನವಜೋಡಿಗಳಿಗೆ ಸಾಮೂಹಿಕ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದು ಆ ಎಲ್ಲರಿಗೂ ಕೂಡ ಗುರು ಮಹಾಂತೇಶ ಕರ್ಸಿತೇಶ ಶ್ರೀಮಾನ್ ನಿರಂಜನ ಪರಮಪುರತಿ ವಿಜಯ ಮಹಾಂತೇಶ್ವರ ಕೃಪಾಶೀರ್ವಾದ ಇರಲಿ ಅಂತೇಳಿ ಭಾವಿಸಿಕೊಂಡು ಈ ಸಂದರ್ಭದಲ್ಲಿ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಲಿಕ್ಕೆ ವಂದಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ.